ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಭವ್ಯ. ಫ್ರೆಂಡ್ಸ್, ನೋಡ್ತಿರ್ಬೋದು ನೀವು, ಸಂಜು ಗಿಫ್ಟ್ ಎಲ್ಲ ಪ್ಯಾಕ್ ಮಾಡ್ತಿದ್ದಾರೆ. ಯಾಕಂದರೆ ನನ್ನ ಮಗನ ಬರ್ಡೇ ಪ್ರಿಪ್ರೇಷನ್ ನಡೀತಿದೆ. ಸೊ ಅವ್ನಿಗಿಷ್ಟ ಆಗುವಂಥ ಗಿಫ್ಟ್ ಎಲ್ಲ ಕೊಡಬೇಕು ಅಂತ ಹೇಳಿ ಗಿಫ್ಟ್ ಪ್ಯಾಕಿಂಗ್ ರೆಡಿ ಆಗ್ತಿದೆ. ನಾನು ಕೂಡ ಸಂಜೆಗೆ ಹೆಲ್ಪ್ ಮಾಡಿದೆ. ಹಾಗೆ ಒಂದು ಸ್ಮಾಲ್ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಹೇಳಿ ಹಾಗೆ ಕ್ಲಿಪ್ಪಿಂಗ್ಗಳನ್ನ ತಗೊಂಡೆ. ಈ ಸಲ ನನ್ನ ಮಗನ ಬರ್ಡೇನ ತುಂಬ ಸ್ಪೆಷಲಾಗಿ ಮಾಡಬೇಕು ಅನ್ನೋದು ನನಗೆ ತುಂಬಾ ಇಷ್ಟ ಆಯಿತು. ಅವನಿಗೆ ಈ ಸಲ 7 ಇಯರ್ಸ್ ಆಗ್ತಿದೆ. ಹಾಗೆ ಅವ್ನ ಬರ್ಡೇ ಬಂದು ಏಪ್ರಿಲ್ 7 ಇರೋದು. ಅವನಿಗೆ 7 ಇಯರ್ಸ್. ಹಾಗೆ ಅವನ ಬರ್ಡೇ ಡೇಟ್ ಬಂದು 7. ಸೊ ಅವನಿಗೆ 7 ಗಿಫ್ಟ್ಸ್ ಕೊಡಬೇಕು ಅನ್ನೋದು ನನಗೆ ತುಂಬಾ ಇಷ್ಟ ಆಯಿತು. ಯಾಕಂದರೆ ಈಗ 7 ಇಯರ್ಸ್ ಆದಮೇಲೆ ಅವನಿಗೆ ನೆಕ್ಸ್ಟ್ 8 ಇಯರ್ಸ್ 9 10 ಹಾಗಾಗ್ತಿರ್ತದೆ. ಅವನದು ಬರ್ಡೇ ಡೇಟ್ಗೆ ಮ್ಯಾಚ್ ಆಗುವಂಥ ನಂಬರ್ ಸಿಕ್ಕಿರೋದ್ರಿಂದ ಈ ಸಲ 7 ಇಯರ್ಸ್ ಇರೋದ್ರಿಂದ ಅವನಿಗೆ ಈ ಬರ್ಡೇನ ತುಂಬ ಸ್ಪೆಷಲಾಗಿ ಮಾಡಬೇಕು, ಅವನಿಗೆ 7 ಗಿಫ್ಟ್ಸ್ನ ಕೊಡಬೇಕು ಅಂತ ನನಗೆ ತುಂಬಾ ಇಷ್ಟ ಆಯಿತು. ಸೊ ಅದರಿಂದಾಗಿ ಈ ಸಲ ಅವನಿಗೆ 7 ಗಿಫ್ಟ್ ಕೊಟ್ಟು ಮಾಡೋಣ ಅಂತ ಹೇಳಿ ಎಲ್ಲ ಗಿಫ್ಟ್ನೂ ಪ್ಯಾಕ್ ಮಾಡ್ತಿದ್ದೀವಿ. ಚಿನ್ನುಗೆ ಸರ್ಪ್ರೈಸ್ ಅಂದರೆ ತುಂಬಾ ಇಷ್ಟ ಆಗುತ್ತೆ. ಸೊ ಅವನಿಗೆ ಸರ್ಪ್ರೈಸ್ ಮಾಡಬೇಕು ಅಂತಲೇ ಹೇಳಿ ಅವನಿಗೆ ಗೊತ್ತಿಲ್ಲದಂಗೆ ಗಿಫ್ಟೆಲ್ಲ ತಂದು ಬಚ್ಚಿಟ್ಟು ಇವಾಗ ನಾವು ಪ್ಯಾಕ್ ಮಾಡ್ತಿದ್ದೀವಿ. ಅವನೇನು ಮಾಡ್ತಿದ್ದಾನೆ ಗೊತ್ತಾ? ಬನ್ನಿ ಈಗ ತೋರಿಸ್ತೀನಿ ನೋಡಿ. ಅವನು ಮಲಗಿದ್ದಾನೆ. ಅವನನ್ನು ಮಲಗಿಸ್ಬಿಟ್ಟು ನಾನು ಸಂಜೆ ಇಬ್ಬರು ಪ್ಯಾಕ್ ಮಾಡ್ತಿದ್ದೀವಿ. ಅವ್ನಿಗೆ ಗೊತ್ತಿಲ್ಲದಂಗೆ ಬರ್ಡೇ ದಿನವೇ ಕೊಡಬೇಕು ಸರ್ಪ್ರೈಸಾಗಿ ಅಂತ ಅನ್ನೋದು ತುಂಬ ಇಷ್ಟ ಇತ್ತು. ಸೊ ತುಂಬ ಕ್ಯೂಟಾಗಿ ಮಲಗಿದ್ದಾನೆ. ಏನೋ ಒಂಥರ ನನಗೆ ಖುಷಿ. ನನ್ನ ಮಗನ ಬರ್ಡೇನ ಪ್ರತಿ ಬರ್ಡೇಲೂ ಏನಾದರೂ ಒಂದು ಸ್ಪೆಷಲ್ ಇರಬೇಕು ಅನ್ನೋದು ನನಗೆ ಆಸೆ. ಮಕ್ಕಳು ಖುಷಿನೇ ನಮಗೆ ಖುಷಿ ಅಲ್ವಾ? ಸೊ ಅದರಿಂದಾಗಿ ನನಗೆ ನನ್ನ ಮಗನ ಬರ್ಡೇ ಬಂತು ಅಂದರೆ ಏನಾದರೂ ಒಂದು ಸ್ಪೆಷಲಾಗಿ ಮಾಡಬೇಕು, ಇಲ್ಲ ಅವನಿಗೆ ಸ್ಪೆಷಲಾಗಿ ಅವನಿಗೆ ತುಂಬ ಇಷ್ಟಪಡೋದು ಏನಾದರೂ ಕೊಡಬೇಕು, ಅಥವಾ ಏನಾದರೂ ಅವ್ನಿಗೆ ಇಷ್ಟಪಟ್ಟು ತಿನ್ನೋಂಥದ್ದು ಮಾಡಿಕೊಡ್ಬೇಕು. ಈ ರೀತಿ ಎಲ್ಲ ನನಗೆ ತುಂಬಾ ಇಷ್ಟ ಆಗುತ್ತೆ. ಅದರಲ್ಲೂ ನನ್ನ ಮಗನಿಗೆ ನನಗೆ ಸರ್ಪ್ರೈಸ್ ಕೊಡೋದು ಅಂತಂದರೆ ಸಿಕ್ಕಾಪಟ್ಟೆ ಇಷ್ಟ. ಅವನಿಗೂ ಕೂಡ ತುಂಬಾ ಖುಷಿಯಾಗುತ್ತೆ. ಸೊ ಅದರಿಂದಾಗಿ ಗಿಫ್ಟೆಲ್ಲ ರೆಡಿ ಆಗ್ತಿದೆ. ಅವನು ಬೇಕಿದ್ರೆ ಕೇಳ್ತಾನೆ, ನಂಗೆ ಗೊತ್ತಿಲ್ದಂಗೆ ಮಾಡಿದ್ಯಾ ಅಲ್ವಾ ಇದೆಲ್ಲ ಅಂತ. ಆದರೂ ಪರವಾಗಿಲ್ಲ, ಗೊತ್ತಾಗ್ಬಿಟ್ರೆ ಆ ಬರ್ಡೇ ದಿನ ಅವನಿಗೆ ಅಷ್ಟು ಖುಷಿ ಇರೋಲ್ಲ. ಸೊ ಅದರಿಂದಾಗಿ ಅವನಿಗೆ ಗೊತ್ತಿಲ್ಲದಂಗೆ ರೆಡಿ ಮಾಡ್ತಿದ್ದೀವಿ. ಈಗ ಗಿಫ್ಟೆಲ್ಲ ರೆಡಿ ಆಗಿದೆ. 7 ಗಿಫ್ಟ್ಸ್ನು ಪ್ಯಾಕ್ ಮಾಡಿ ಇಟ್ಟಿದ್ದೀವಿ. ಇದನ್ನೇನಿದ್ರು ಬರ್ಡೇ ದಿನ ಕೊಡಬೇಕು. ಮಕ್ಕಳು ಖುಷಿನೇ ನಮ್ಮ ಖುಷಿ ಅಲ್ವಾ? ಸೊ ಅವ್ರ ಖುಷಿಗೋಸ್ಕರ ಅಪ್ಪ ಅಮ್ಮ ಇದೆಲ್ಲ ಮಾಡಲೇಬೇಕಿರುತ್ತೆ. ಹಾಗೆ ನಾನು ನೆಕ್ಸ್ಟ್ ಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಿದ್ದೀನಿ. ಇವತ್ತು ಚಿನ್ನದು ರಿಸಲ್ಟ್ ಇತ್ತು. ಸೊ ಅದರಿಂದಾಗಿ ರಿಸಲ್ಟ್ ಕೇಳ್ಕೊಂಡು ಊರಿಗೆ ಹೋಗಬೇಕಿತ್ತು. ಅವನಿಗೆ ಯುಗಾದಿ ಹಬ್ಬದಿಂದನೇ ಅವನಿಗೆ ಸಮ್ಮರ್ ಹಾಲಿಡೇಸ್ ಸ್ಟಾರ್ಟ್ ಆಗಿದೆ. ಸೊ ಒಟ್ಟಿಗೆ ರಿಸಲ್ಟ್ ಕೇಳ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ವೆಯ್ಟ್ ಮಾಡ್ಕೊಂಡಿದ್ದೀವಿ. ಅವ್ರ ಮ್ಯಾಮ್ ಕೂಡ ಹೇಳಿದರು ಪೇರೆಂಟ್ಸ್ ಇಬ್ಬರು ಬರಬೇಕು ಅಂತ. ಯಾಕಂದರೆ ಮಕ್ಕಳು ಹೇಗೆ ಮಾರ್ಕ್ಸ್ ತೆಗ್ದಿದ್ದಾರೆ ಅಂತ ಎಲ್ಲ ಮುಂದೆ ನಾವು ಹೇಗೆ ಮಕ್ಕಳನ್ನ ಓದಿಸ್ಬೇಕು ಅನ್ನೋದೆಲ್ಲ ಇರುತ್ತೆ. ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್ ಕೂಡ ಇತ್ತು. ಸೊ ಅದರಿಂದಾಗಿ ಅದನ್ನೆಲ್ಲ ಮುಗಿಸ್ಕೊಂಡು ಹೋಗೋಣ ಅಂತ ಹೇಳಿ ಬಂದ್ವಿ. ಹಾಗೆ ನೀವು ಬೋರ್ಡ್ ಮೇಲೆ ನೋಡ್ತಿರ್ಬೋದು, ಟಾಪರ್ಸಲ್ಲಿ ಧನ್ವಿತ್ ನೇಮ್ ಕೂಡ ಇದೆ. ತುಂಬ ಖುಷಿ ಆಯಿತು. ಹಾಗೆ ಅವ್ರ ಮ್ಯಾಮ್ ಕೂಡ ಹೇಳ್ತಿದ್ರು ಈ ಸಲ ತುಂಬ ಚೆನ್ನಾಗಿ ಮಾರ್ಕ್ಸ್ ತೆಗ್ದಿದ್ದಾನೆ, ಕೀಪ್ ಇಟ್ ಅಪ್ ಧನ್ವಿತ್ ಅಂತ. ಅಪ್ಪ ಅಮ್ಮಂಗೆ ಇದಕ್ಕಿಂತ ಬೇರೆ ಖುಷಿ ಬೇಕಾ? ನನಗಂತೂ ತುಂಬ ಖುಷಿ ಆಯಿತು ನನ್ನ ಮಗ ಟಾಪರ್ಸಲ್ಲಿ ಸೆಲೆಕ್ಟ್ ಆಗಿರೋದಕ್ಕೆ. ಹಾಗೆ ಅವ್ರ ಮ್ಯಾಮ್ ಕೂಡ ಸ್ವೀಟ್ ಎಲ್ಲ ತರಬೇಕು ನೆಕ್ಸ್ಟ್ ಅಂತ ರೇಗಿಸ್ತಿದ್ರು. ಬಂದ್ವಿ ಸ್ಕೂಲಿಂದ ಬಂದು ಇವಾಗ ಊರಿಗೆ ಹೋಗೋಣ ಅಂತ ಅಂದ್ಬಿಟ್ಟು ರೆಡಿ ಆದೆ. ಸ್ವಲ್ಪ ಅರ್ಜೆಂಟಲ್ಲೇ ಬೆಳಗ್ಗೆನೆ ಸ್ನಾನ ಮಾಡಿಕೊಂಡು ಬೇಗ ಹೋದ್ವಿ. ಸಂಜುಗೆ ಆಫೀಸ್ ಇತ್ತು. ಅವರು ಆಫೀಸ್ಗೆ ಹೋಗೋಷ್ಟರಲ್ಲಿ ಹೋಗಬೇಕು ಅಂತ ಅಂದಿದ್ದಕ್ಕೆ ಸಡನ್ನಾಗಿ ಸ್ನಾನ ಮಾಡ್ಕೊಂಡು ಹಾಗೆ ಹೋಗಿ ಬೇಗ ಕೇಳ್ಕೊಂಡು ಬರೋಣ ಅಂತ ಹೋದೆ. ಇವಾಗ ಸಂಜು ಆಫೀಸ್ಗೆ ಹೋಗಿದ್ದಾರೆ. ಅವ್ರು ಬರೋಷ್ಟರಲ್ಲಿ ರೆಡಿ ಆಗೋಣ ಅಂತ ಹೇಳಿ ಇವಾಗ ರೆಡಿ ಆಗಿದ್ದೀವಿ. ಊರಿಗೆ ಹೋಗಬೇಕು. ಚಿನ್ನು ರಿಸಲ್ಟ್ ಕೇಳಿ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ನಾನು ಅಂದ್ಕೊಂಡಿದ್ದೆ, ಓದಿಸ್ಬೇಕಾದ್ರೆ ಅಂದ್ಕೊಂಡಿದ್ದೆ ಈ ಸಲ ಎಲ್ಲ ಸಬ್ಜೆಕ್ಟಲ್ಲೂ ಚೆನ್ನಾಗಿ ಒಳ್ಳೆ ಮಾರ್ಕ್ಸ್ ಬರಬೇಕು ನನ್ನ ಮಗನಿಗೆ ಅಂತ. A1 A2ನೇ ಬಂದಿದೆ ಅವನಿಗೆ ಎಲ್ಲ ಸಬ್ಜೆಕ್ಟಲ್ಲೂ. ಸಖತ್ ಖುಷಿ ಆಯಿತು. ಹಾಗೆ ಟಾಪರ್ಸಲ್ಲಿ ಇವನು ಕೂಡ ಸೆಲೆಕ್ಟ್ ಆಗಿದ್ದ. ಅವ್ರ ಮ್ಯಾಮ್ ಹೇಳಿದ್ರು ನಿಮ್ಮ ಮಗ ಇವಾಗ ಟಾಪರ್ ಆಗಿದ್ದಾನೆ ಅಂತ. ಸಖತ್ ಖುಷಿ ಆಯಿತು. ತುಂಬ ಚೆನ್ನಾಗಿ ಮಾಡಿದ್ದಾನೆ ಎಕ್ಸಾಮ್ ಎಲ್ಲ ಅಂತಂದರು. ಆಮೇಲೆ ನನಗೆ ಆನ್ಸರ್ ಶೀಟ್ ನೋಡಬೇಕು ಅಂತ ಅನಿಸ್ತು. ಅವ್ರ ಮ್ಯಾಮ್ ಹತ್ರ ರಿಕ್ವೆಸ್ಟ್ ಮಾಡಿದೆ. ಅವರು ಸರಿ ಅಂತ ಅಂದ್ಬಿಟ್ಟು ಅವ್ನು ಬರ್ದಿರೋ ಆನ್ಸರ್ ಶೀಟ್ ಎಲ್ಲನೂ ತೋರಿಸಿದ್ರು. ಅದರಲ್ಲಿ ಫೋಟೋ ವಿಡಿಯೋ ಮಾಡ್ಕೊಳ್ಳೋ ಹಾಗಿರಲಿಲ್ಲ ಆನ್ಸರ್ ಶೀಟ್ದೆಲ್ಲ. ಸೊ ಅದರಿಂದ ಮಾಡೋಕ್ಕಾಗಲಿಲ್ಲ. ಬಟ್ ತುಂಬ ಚೆನ್ನಾಗಿ ಮಾಡಿದ್ದ. ನಾನು ಹೇಗೆ ಹೇಳ್ಕೊಟ್ಟಿದ್ನೋ ಅದನ್ನೆಲ್ಲ ಚೆನ್ನಾಗಿ ಮಾಡಿದ್ದ.
ತುಂಬ ಖುಷಿ ಆಯಿತು. ಎಲ್ಲ ಸಬ್ಜೆಕ್ಟ್ನು ತುಂಬ ಚೆನ್ನಾಗಿ ಮಾಡಿದ್ದ. ನನಗಂತೂ ಸಖತ್ ಖುಷಿ ಆಯಿತು. ನಾನು ನನ್ನ ಮಗನಿಗೆ ಹೇಳಿದೆ ಈ ಸಲ ಎಲ್ಲ ಸಬ್ಜೆಕ್ಟಲ್ಲೂ A1 A2 ಬರಲೇಬೇಕು. A1ಗೆ ಆಗಲಿಲ್ಲ ಅಂದರೂ ಅಟ್ಲೀಸ್ಟ್ A2ನಾರು ಬರಬೇಕು ಅಂತ ಹೇಳಿದ್ದೆ. ಅವನು ಎಲ್ಲ ಸಬ್ಜೆಕ್ಟಲ್ಲೂ A1 ತಗೊಂಡಿದ್ದಾನೆ, ಹಾಗೆ 2 ಸಬ್ಜೆಕ್ಟಲ್ಲೂ A2 ತಗೊಂಡಿದ್ದಾನೆ. ಪರವಾಗಿಲ್ಲ. ಟಾಪರ್ಸಲ್ಲಿ ಇವನು ಕೂಡ ಸೆಲೆಕ್ಟ್ ಆಗಿದ್ದಾನಲ್ಲ, ಅದು ಒಂದು ದೊಡ್ಡ ಖುಷಿ ನನಗೆ. ತುಂಬ ಚೆನ್ನಾಗಿ ಮಾಡಿದ್ದಾನೆ. ಖುಷಿ ಆಯಿತು. ಮಕ್ಕಳು ಈ ಥರ ಚೆನ್ನಾಗಿ ಓದಿದ್ರೆ ಯಾವ ಪೇರೆಂಟ್ಸಿಗೆ ಖುಷಿ ಆಗಲ್ಲ ಅಲ್ವಾ? ಓಕೆ ಫ್ರೆಂಡ್ಸ್, ಇವಾಗ ಊರಿಗೆ ಹೋಗಬೇಕು. ಸಂಜು ಆಫೀಸಿಂದ ಹೊರಟಿದ್ದೀನಿ ಅಂತ ಫೋನ್ ಮಾಡಿದರು. ಅವ್ರು ಬರ್ತಿದ್ದಂಗೆ ಇವಾಗ ಹೊರಡಾದೇನೆ. ಹಾಗೆ ಇವತ್ತು ಸಂಜು ಸ್ವಲ್ಪ ಆಫೀಸಿಂದ ಬೇಗ ಬಂದಿದ್ದರು. ಯಾಕಂದರೆ ಬ್ಯಾಂಗ್ಳೂರಲ್ಲಿ ತುಂಬಾ ಟ್ರಾಫಿಕ್ ಇರುತ್ತೆ, ಹೋಗೋಷ್ಟರಲ್ಲಿ ತುಂಬ ಲೇಟ್ ಆಗಿಬಿಡುತ್ತೆ ಅಂತ ಹೇಳಿ ಊರಿಗೆ ಹೋಗ್ಬೇಕಿತ್ತಲ್ಲ, ಸ್ವಲ್ಪ ಬೇಗನೆ ಬಂದರು. ಹೊರಟ್ವಿ. ಹಾಗೆ ನಮ್ಮ ಚಿನ್ನು ಅಂತೂ ಫುಲ್ಲು ಖುಷಿಯಾಗಿದ್ದ ಊರಿಗೆ ಹೋಗ್ತಿದ್ದೀವಿ ಅಂತ. ಅವ್ನಿಗೇನೋ ಒಂಥರ ಊರಿಗೆ ಹೋಗ್ತಿದ್ದೀವಿ ಅಂದ್ರೇ ಒಂದು ರೀತಿ ತುಂಬ ಖುಷಿಯಾಗಿರ್ತಾನೆ. ಹಾಗೆ ಅವನ ಬರ್ಡೇಗೆ ನಾವು ಅವನಿಗೆ ಗಿಫ್ಟೆಲ್ಲ ರೆಡಿ ಮಾಡಿರೋದು ಅವನಿಗೆ ಗೊತ್ತೇ ಇರಲಿಲ್ಲ. ಹಾಗೂ ಕೇಳ್ತಿದ್ದ ಏನು ಗಿಫ್ಟ್ ಕೊಡ್ತಿದ್ಯಾ ಅಂತ. ಬಟ್ ನಾನು ಅವನಿಗೆ ಈ ಸಲ ಏನು ಗಿಫ್ಟ್ ಕೊಡ್ತಿಲ್ಲ ನಿನಗೆ ಅಂತ ಹೇಳಿದ ತಕ್ಷಣ ತುಂಬ ಬೇಜಾರು ಮಾಡ್ಕೊಬಿಟ್ಟಿದ್ದ. ನಂಗೆ ತುಂಬ ಬೇಜಾರಾಯಿತು. ಆದರೂ ಬರ್ಡೇ ದಿನ ತುಂಬ ಖುಷಿಯಾಗಿರ್ತಾನೆ ಅಂತ ಹೇಳ್ಬಿಟ್ಟು ಈ ಸಲ ಏನೂ ಕೊಡಲ್ಲ ಅಂತಲೇ ಹೇಳಿದೆ. ಅದಕ್ಕೆ ಸ್ವಲ್ಪ ಬೇಜಾರಲ್ಲಿ ಕೂತಿದ್ದಾನೆ ನೋಡಿ. ಹಾಗೆ ಇದು ನಾನು ಊರಿಗೆ ಹೋದ್ಮೇಲೆ ಅದ್ರ ನೆಕ್ಸ್ಟ್ ಡೇ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತಿರೋದು. ಯಾಕಂದರೆ ಊರಿಗೆ ಹೋದ ತಕ್ಷಣ ನನಗೆ ವ್ಲಾಗ್ ಕಂಟಿನ್ಯೂ ಮಾಡೋದಕ್ಕಾಗಲಿಲ್ಲ. ಹಾಗೆ ಈ ಸಲ ಬರ್ಡೇನ ಔಟ್ಸೈಡ್ ಎಲ್ಲಾದರೂ ಮಾಡೋಣ ಅಂತ ಹೇಳಿ ಅವನಿಗೆ ಬೇರೆ ಯಾವುದಾದ್ರೂ ಒಂದು ಒಳ್ಳೆ ಪ್ಲೇಸ್ ನೋಡೋಣ ಅಂತ ಬಂದಿದ್ವಿ. ಹಾಗೆ ನಮಗೆ ಕೇರ್ ನಗರಲ್ಲಿ ಈ ಪ್ಲೇಸ್ ತುಂಬಾ ಇಷ್ಟ ಆಯಿತು. ಇವನ ಬರ್ಡೇ ಸೆಲೆಬ್ರೇಟ್ ಮಾಡೋದಕ್ಕೆ ಕೇರ್ ನಗರಲ್ಲಿ ಕಿಡ್ಸ್ ಝೋನ್ ಅಂತ ಇದೆಯಲ್ಲ, ಅಲ್ಲಿ ನಾವು ಬರ್ಡೇನ ಸೆಲೆಬ್ರೇಟ್ ಮಾಡಬೇಕು ಅಂತ ಹೇಳಿ ಎಲ್ಲ ಪ್ಲೇಸ್ ಎಲ್ಲ ನೋಡಿಕೊಂಡು ಅಡ್ವಾನ್ಸ್ ಎಲ್ಲ ಕೊಟ್ಟು ಹಾಗೆ ಕೇಕ್ ಬುಕ್ ಮಾಡೋಣ ಅಂತಲೂ ಹೋದ್ವಿ. ತುಂಬ ಖುಷಿಯಾಗಿತ್ತು ನನಗಂತೂ. ನನ್ನ ಮಗ ಒಳ್ಳೆ ಮಾರ್ಕ್ಸ್ ತೆಗ್ದಿರೋದಕ್ಕೂ ಅದಕ್ಕೂ ಈ ಸಲ ಅವ್ನ ಬರ್ಡೇನು ತುಂಬ ಸ್ಪೆಷಲಾಗಿ ಮಾಡಬೇಕು ಅಂತ ಹೇಳಿ. ಹಾಗೆ ಇಲ್ಲಿ ತುಂಬಾ ಚೆನ್ನಾಗಿತ್ತು ಪ್ಲೇಸು. ಬರ್ಡೇ ಪಾರ್ಟಿ ಎಲ್ಲ ಮಾಡೋದಕ್ಕೆ ತುಂಬ ಚೆನ್ನಾಗಿತ್ತು. ಹಾಗೆ ಮಕ್ಕಳು ಕೂಡ ಆಟ ಆಡೋದಕ್ಕೆ ಒಳ್ಳೆ ಬೆಸ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ಅದರಿಂದಾಗಿ ಈ ಪ್ಲೇಸೇ ಓಕೆ ಅಂತ ನಾವು ಬುಕ್ ಮಾಡ್ಕೊಂಡ್ವಿ. ನಿಮ್ಮ ಮಕ್ಳಿಗೂ ಕೂಡ ಏನಾದರೂ ಬರ್ಡೇ ಸರ್ಪ್ರೈಸ್ ಕೊಡಬೇಕು, ಬರ್ಡೇ ಚೆನ್ನಾಗಿ ಮಾಡಬೇಕು ಅಂತ ಏನಾದ್ರು ಪ್ಲಾನ್ಸ್ ಇದ್ದರೆ ಇಲ್ಲಿ ಹೋಗಿ ಖಂಡಿತವಾಗ್ಲೂ ನೀವು ಸೆಲೆಬ್ರೇಟ್ ಮಾಡ್ಬೋದು. ತುಂಬಾ ಚೆನ್ನಾಗಿದೆ. ಹಾಗೆ ನೆಕ್ಸ್ಟು ಕೇಕ್ ಆರ್ಡರ್ ಮಾಡೋಣ ಅಂತ ಹೇಳಿ ಐಸ್ ಮ್ಯಾಜಿಕ್ ಬಂದ್ವಿ. ನಾವು ಯಾವಾಗಲೂ ಇವನ ಬರ್ಡೇಗೆ ಇಲ್ಲೇ ನಾವು ಕೇಕ್ನ ಆರ್ಡರ್ ಮಾಡೋದು. ಸೊ ಆರ್ಡರ್ ಮಾಡಿಬಿಟ್ಟು ಹೋಗ್ತಾ ಇದ್ವಿ. ಓಕೆ ಫ್ರೆಂಡ್ಸ್, ಈ ಒಂದು ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ನೆಕ್ಸ್ಟ್ ಬರ್ಡೇ ವ್ಲಾಗ್ ಬರುತ್ತೆ, ಅದನ್ನು ಕೂಡ ನೋಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ವಿಡಿಯೋಸ್ನ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.